ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ಕನ್ನಡ ವ್ಲಾಗ್ಸ್. ನಾನೀಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ. ಮುಂಜಾನೆದೆಲ್ಲ ಕೆಲಸ ಮುಗೀತು, ಕಸ ಗಿಸ ಆಗೈತಿ ಎಲ್ಲ. ಈಗ ಸ್ಕೂಲಿಗೆ ಹೋಗ್ತಾರಲ್ರಿ ಹುಡುಗರು, ಹೀಗಾಗಿ ನಾಷ್ಟ ಮಾಡಬೇಕು ಅಂತಂದು ಇವತ್ತೇನು ನಾಷ್ಟ ಮಾಡಬೇಕು ಅಂತಂದು ತಾಲಿಪಟ್ಟು ಮಾಡತ್ತೀನಿ ರೀ. ಬರ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ತಯಾರು ಮಾಡ್ಕೊಂಡಿನಿ ತಾಲಿಪಟ್ಟಿಗೆ. ಸ್ವಲ್ಪ ಅನ್ನ ಹಾಕಿ ಮಾಡಿದ್ರೆ ಮಸ್ತ್ ಹಾಕವ್ರಿ ತಾಲಿಪಟ್ಟು. ಹೀಗಾಗಿ ನಿನ್ನ ರಾತ್ರಿದು ಅನ್ನ ಇತ್ತು. ಅನ್ನ ಮತ್ತು ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಖಾರ, ಸ್ವಲ್ಪ ಅಜ್ವಾನ ಹಾಕೋಬೇಕ್ರಿ, ಮಸ್ತ್ ಆಗುತ್ತೆ. ಸ್ವಲ್ಪ ಅಜ್ವಾನ, ಅರಿಶಿನ, ಉಪ್ಪು ಎಲ್ಲ ಹಾಕ್ಕೊಂಡು ಇದನ್ನು ಹಿಟ್ಟು ಕಲಿಸ್ಕೋಬೇಕ್ರಿ. ಇದು ಒಂಥರ ತಾಲಿಪಟ್ಟು. ಜೋಳದ ಹಿಟ್ಟಿನ ಮಸ್ತ್ ಜಮಾಗೆ ಜೋಳದ ಹಿಟ್ಟು ಹಾಕ್ಬೇಕ್ರಿ. ಸ್ವಲ್ಪ ಜೋಳದ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅನ್ನ ಮತ್ತು ಇವೆಲ್ಲ ಐಟಮ್ ಮಸ್ತ್ ಆಗುತ್ತೆ ರೀ, ಸೂಪರ್ ಆಗುತ್ತೆ. ಈಗ ಇದನ್ನ ಹಿಟ್ಟು ನಾನು ಕಲಿಸ್ತೀನಿ ರೀ. ಚಹಾ ಬಿಸ್ಕಿಟ್ ಮಾಡೀನಿ, ಚಹಾ ಬಿಸ್ಕಿಟ್ ತಿನ್ನೋದು ಈಗ ನೋಡಿರಿ. ಇದು ಹಿಟ್ಟು ಏನಲ್ಲ ಆಗಲ್ಲ ನಿಮಗೆ ತೋರಿಸಿದ್ನಲ್ಲ, ಹಿಂಗೆ ಕಲಿಸ್ಕೋಬೇಕು. ಹಿಂಗೆ ನಾವು ಹೆಂಗೆ ಹಿಟ್ಟು ನಾದ್ಕೊಂತೀವಲ್ಲ ಹಂಗೆ ನಾದ್ಕೊಳ್ಳೋದು. ಇವು ತಾಲಿಪಟ್ಟು ನಾವು ರೆಡಿ ಆಗುತ್ತೆ. ಸ್ವಲ್ಪ ಈಗ ಒಂದು ಪ್ಲಾಸ್ಟಿಕ್ ಹಾಳೆ ಕವರ್ ಇದ್ರೆ ಕವರ್ ತೊಗೊಂಡು ಮಾಡಿ ಈ ಥರ ಮಾಡಿ. ಚೀಲ ಅಂತಾರೆ. ಚೀಲ ಏನು ಚೀಲ? ಬೇರೆ ಸ್ಟೇಟ್ ಒಳಗೆ ಇದಕ್ಕೆ ಹೌದು. ನೋಡುತ್ತ ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ, ಚೀಲ ಅಂತಾರೆ ಅಂದಕ್ಕೆ. ನಾವು ಈ ಕಡೆ ತಾಲಿಪಟ್ಟು ಅಂತೀವಿ. ಇವತ್ತು ಸ್ಲ್ಯಾಬ್ ಹಾಕ್ತಾರೆ ಏನು ಬಂತ ನಾಳೆ? ಕಾಲಮ್ ಕಟ್ತಾರ. ಇನ್ನೊಂದು ಕಾಲಮ್ ಕಟ್ಟಿಂದ ಹಾಕ್ಬೇಕಲ್ಲ ಅದನ್ನು, ಹೌದಿಲ್ಲ? ನೋಡಿರಿ, ಬಿಸಿ ಬಿಸಿ ತಾಲಿಪಟ್ಟು ರೆಡಿ ಆಗ್ತಾವೆ, ಹೌದಿಲ್ಲ? ಕಾಲಮ್ ಕಟ್ಟಿಂದ ಹಾಕಬೇಕು. ಕಾಲಮ್ ಕಟ್ಟಿ ಈ ಕಡೆ ನಮ್ದು ಸೈನ್ಸ್ ಎಕ್ಸಾಮ್ ಐತಿ. ಚಂದಾಗಿ ಬರೀ. ಇದ್ರ ತಾಲಿಪಟ್ಟಿ ಜೊತೆ ಏನೈತಿ ತಿನ್ನಾಕ? ಮೊಸರು ತಾಲಿಪಟ್ಟಿ ಕಾಂಬಿನೇಷನ್ ಮಸ್ತ್ ಆಗುತ್ತೆ. ಒಂದೇ ಸಾಕು. ಮಧ್ಯಾಹ್ನ ಏನು ಮಾಡ್ತೀವಿ ಊಟ? ಮಧ್ಯಾಹ್ನ ಏನು ಮಾಡಲಿ, ಬದ್ನೆಕಾಯಿ ಪಲ್ಯ ಮಾಡ್ತೀನಿ. ಮಧ್ಯಾಹ್ನ ಪಲ್ಯ ಏನಿಲ್ಲ, ನಾಳೆ ಕಾಯಿಪಲ್ಯ ತರಬೇಕು ತಂದಿಂದ ಎಲ್ಲ. ಈಗ ಬದ್ನಿಕಾಯಿ ಅದಾವ, ಬದ್ನಿಕಾಯಿ ಮಾಡ್ಬಿಡ್ತೀನಿ. ನನ್ನ ಟೈಮ್ ಆಯ್ತು, ಬಸ್ ಟೈಮ್, ಜಲ್ದಿ ಹಚ್ಕೊ. ಆಯ್ತು. ನೋಡಿರಿ, ಟಿಫಿನ್ ಮಾಡತ್ತಾನೆ ಈಗ, ಸಾಲಿಗೆ ಹೋಗ್ತಾನೆ ಈಗ. ಮಾಡಿ ಮಧ್ಯಾಹ್ನ ಊಟಕ್ಕೆ ಇಲ್ಲೇ ಅನ್ನಕ್ಕೆ ಇಟ್ಟಿನಿ. ಕುಕ್ಕರ್ ಅನ್ನ ಆತೈತಿ. ಇಲ್ಲೇ ಒಂದು ಸ್ವಲ್ಪ ಜುಣಕ ಅಂತಂದು ಜುಣಕ ಮಾಡೀನಿ ನೋಡಿರಿ. ಬಿಸಿ ಬಿಸಿ ಜುಣಕ ಈಗ ರೆಡಿ ಆಗ್ತೈತಿ. ರೆಡಿ ಮಾಡಿದೆ ಹಾಲೆ ಆಯಿತು. ಇನ್ನು ಹೊರಗೆ ನಮ್ಮ ಅಂಟಿಯರು ಬಂದಿದ್ದರು, ಬಾಂಡೆ ಆದವು, ಒಗ್ಗರಣ ಆದವು. ಇನ್ನು ಮುಂದೆ ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಮತ್ತು ಚಪಾತಿ ಮಾಡ್ತಾರೆ. ಆದರೆ ಅಡುಗೆ ಆಯ್ತು ಫ್ರೆಂಡ್ಸ್. ಶೈಲಾರ್ ಕೊಟ್ರ? ಶೈಲಾರ್ದನ್ರಿ ಇದು? ಅವ್ರದ್ದು ಶೈಲಾರ್ದನ್ ಇದು ಬ್ಲೌಸ್ ಪೀಸ್ ಕೊಟ್ಟಿರಿ? ಹಾಂ, ನಾ ಅದ ಅಂದಿರಿ. ಚಂದಾಗೈತೆ ಬ್ಲೌಸ್. ಹಾಂ 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 ಹೌದು. ಏನಾಯ್ತು? ಏನಿಲ್ಲ, ಬರಾದ ನಿಂದಿರ್ತೈತಿ ಗಾಡಿ ಅನ್ನ ಹಾಕಿದ್ರು. ಹಾಂ ಅಂದಿರ್ಬೇಕು. ಅಲ್ಲ, ನೀ ಬಂದಿದ್ದು ಗೊತ್ತಿಲ್ಲ, ಏನು ಮಾಡ್ತಿದ್ದೀನಿ? ಹೌದಾ?
ಜಲ್ದಿನ ಹೋಗ್ಬಿಡ್ತಾನೆ ಬಸ್ ಇವತ್ತು ಜಲ್ದಿ ಮಾಡ್ತಾನೆ. ಹೌದಾ? ಯಾರು ನಿಲ್ಲಿಸಿದ್ರು ಬಸ್? ಬಸ್ ಯಾರು ನಿಲ್ಲಿಸಿದ್ರು? ನಾ ನಿಂದಿರಿ 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 ಅಂತ ಇಲ್ಲೇ ಹೋದ್ರಾಕಿದ್ದೆ. ಮತ್ತೆ ಇದು ಮಾಡಿಲ್ಲ ಅಂದ್ರೆ ನಿಂದಿರ್ಲಿಲ್ಲ ಅಂದ್ರೆ ಏ ಪಕ್ಷಿ ಇದು ಎಕ್ಸಾಮ್ ಇತ್ತು ಇವತ್ತು ಅವ್ರದ್ದು. ಪಾಪ ಹೌದ್ರಿ? ಹೌದು ಮೊನ್ನೆ ಕೇಳೇನ್ರಿ ನಾನೇ ಎಲ್ಲೋ. ಹಾಂ ನ್ಯೂಸ್ನಾಗ ಕೇಳೇನ್ರಿ. ಹೌದ್ರಿ ಆಂಟಿ ನ್ಯೂಸ್ನಾಗ ನಾನು ಕೇಳೇನ್ರಿ. ಹೌದ್ರಿ ನಾ ಮೊನ್ನೆ ನೋಡೇನ್ರಿ. ಹಾಂ ನೆಂದೈತಲ್ರಿ ಸಾಕು ಅರ್ಜೆಂಟ್ ಮಾಡತ್ತಾನ. ಚಪಾತಿ ಮಾಡ್ಕೊತ ಹೋಗ್ತಾನ. ಎಲ್ಲೇ ಹೋಗ್ಬೇಕಾಯ್ತ್ರಿ ಅಂತೆ ಬರತ್ತೆ ಅದಕ್ಕೆ ಅಷ್ಟು ಲಘು ಮಾಡ್ರಿ ಅಂತ ಹೇಳ್ತಿದ್ದಾರೆ. ಹಾಂ ನಾದೇ ಇಟ್ಟಿದ್ರಲ್ಲ ನಾದಿಟ್ಟೆ ಜಾಲ ಇಟ್ಟು ಹಾಕೊಂಡ್ರಿ. ಹಾಂ ಪ್ರಫುಲ್ಲ ಅದನ್ನೇ ಇದ್ರು. ಏ ಪುನೀತಾ ಪ್ರಫುಲ್ಲನ ಓ ಅನ್ನವಲ್ಲ ಇಷ್ಟು ಹೋದ್ರಾಗ್ತೀನಿ. ಹಾಂ ಅವಾಗ ಅಂಟಿರಿ ಚಪಾತಿ ಮಾಡೋಣ ಹಾಕ್ಕೊತಾನೆ. ಮದುವೆ ಆಗೈತೇನ? ಮದುವೆ ಆಗಿ ಮತ್ತೆ ಮಗ ಹೊಟ್ಟೈತೆ. ತಡಿ ಆಂಟಿ ಚಪಾತಿ ಮಾಡತ್ತಾರ. ಊಟಕ್ಕೆ ಚಲೋ ಆಯ್ತು ಬಿಡಪ್ಪ. ತೊಟ್ಲೆ ಹೊಡೆದ್ರೆ ಅದು ಚಲೋ ಶಕುನ. ತೊಟ್ಲೆಗಾಯಿ ಹೊಡಿತಲ್ಲ ಇಲ್ಲಿ ಇಲ್ಲಿ ಹೊಡೆದು ಗಾಡಿ ಮುಂದೆ ಹೊಡೆದು ಹಾರ ಆಯ್ತು. ಸಾಕ್ಬಿಡ್ರಿ ಅಡ ಅದು ಸಾಕು. ಚಪಾತಿ ಗಿಡ ಮಾಡೋದು ಮತ್ತೆ ಮಾಡಿಸ್ತೀವಿ. ಎಂಟಾಗಿದ್ವಾ ಅವು ಮಾಡ್ತೀನಿ ಚಪಾತಿ ಮಾಡವ ಅದಕ್ಕೆ ರೊಟ್ಟಿ ಚಪಾತಿ ಮಾಡಿ ಚಪಾತಿ ಆಗುತ್ತೆ. ನಾನು ನೀನು ಬಿಸ್ಕೊಂಡ್ಬಂದಿರಿ. ಏನು ಬಿಸ್ಕೊಂಡ್ಬಂದಿರಿ? ಗೋಧಿ ಹಸು ಮಾಡ್ದಾಗಿದ್ರಕ್ಕ 3-5 ಕಿಲೋ ಬಿಸ್ಕೊಂಡ್ಬಂದಿರಿ. ನಮ್ಮ ಲಕ್ಷ್ಮೀದ್ರಾಗ ಗೋಧಿ ಹಸು ಮಾಡಿ ಇದು ಬ್ಲೌಸ್ ಹೊಲಿಯಾಗ್ತೀವಿ ರೀ. ನಿನ್ನೆ ಬಂದೀನಿ, ನಿನ್ನೆ ಒಂದು ಸ್ವಲ್ಪ ಹೊಲ್ದೀನಿ, ಇವತ್ತೊಂದು ಸ್ವಲ್ಪ ಹೊಲ್ದೀನಿ. ಹಿಂಗಾಗಿ ಅರ್ಧಂಬರ್ಧ ಆಗೈತೆ ರೀ. ನಾಳೆ ಇಷ್ಟು ಹೊಲಿದು ಕಂಪ್ಲೀಟ್ ಮಾಡ್ತೀನಿ. ನಾಳೆಗೂ ಇನ್ನೂ ಕಂಪ್ಲೀಟ್ ಆಗುತ್ತೋ ಇಲ್ಲೋ, ಇನ್ನು ನಾಡ್ದಾಗುತ್ತೆ. ನಾಡ್ದನ ಆಗ್ಬೋದಿಲ್ಲ ರೀ, ನಾಳೆ ಆಗುತ್ತೆ ರೀ. ಏನಾಗುತ್ತೆ ಏನು ರೀ, ನಾಳೆ ಆದ್ರೆ ಚಲೋ. ಸ್ಲೀವ್ಸ್ ಹಚ್ಚೋದು ಫಿಟ್ಟಿಂಗ್ ಮಾಡೋದು ರೀ. ನಾಳೆಗೆ ಮಾಡಿದ್ರೆ ಆತಿಲ್ಲ, ಇವತ್ತು ಲೇಟ್ ಆತಂತಂದು ಹೋಗೋದು ಮನೆಗೆ. ಇಲ್ಲಿ ನೋಡ್ರಿ, ಇವಾಗ ರಾತ್ರಿ ಅನ್ನಕ್ಕೆ ಇಟ್ಟೇನಿ. ಅನ್ನ ಅಷ್ಟೇ ಇಲ್ಲ, ಉಳ್ಕಿದ್ದು ಪಲ್ಯ ಸಾರು ಎಲ್ಲ ಐತಿ. ಹಿಂಗಾಗಿ ಏನೂ ಮಾಡಿಲ್ಲ, ಬಿಟ್ಟೇನಿ ರೀ. ಈಗ ಬರೀ ಅನ್ನಕ್ಕೆ ಇಟ್ಟೇನಿ. ಈ ಮಧ್ಯಾಹ್ನ ಊಟ ಮಾಡಿ ಅಲ್ಲೇ ನಮ್ಮ ಫ್ರೆಂಡ್ ಮನೆಗೆ ಹೋದೆ ರೀ. ಹೋದ ಕೂಡಲೇ ನಂದು ಸ್ವಲ್ಪ ಬ್ಲೌಸ್ ಹೊಲಿದಿತ್ತು ರೀ, ಅದೇ ತೋರಿಸಿದ್ನಲ್ಲ ನಿಮ್ಗೆ, ವರ್ಕ್ ಹಾಕಿದ್ದು. ಅಲ್ಲೇ ಹೊಲ್ಕೊಂತ ಕುಂತೆ, ಬರೋಕೆ ಲೇಟ್ ಆಯ್ತು. ಬರೋಕೆ ಅಂದ್ರೆ ಲೇಟಾಗೆ ಬಂದೆ ನಾನು. ಲೇಟಾಗಿ ಬಂದು ಈಗ ಅನ್ನಕ್ಕೆ ಇಟ್ಟೀನಿ. ಅದು ಇನ್ನೂ ಮುಗ್ದಿಲ್ರಿಪ್ಪ ಬ್ಲೌಸ್. ನಾಳೆಗೆ ಅದು ಮುಗಿಸಿರಾತಂತ ಬಂದೆ, ಲೇಟ್ ಆಗುತ್ತಂತಂದು.
ಇವತ್ತ ಇವತ್ತೇ ಯಾರ್ಯಾರು ಹೋಗಿದ್ರಿ? ನಾ ಸೋನು ಮಹೇಶ್ ಕೀರ್ತನ್ ಬಂದಿಲ್ಲ? ಮತ್ತೆ ಹೋದನ ಅವ್ರ ಮಮ್ಮಿ ಫೋನ್ ಹಚ್ಚಿದ್ರು ನನಗೆ. ಅವ್ರ ಮಮ್ಮಿ ಫೋನ್ ಹಚ್ಚಿದ್ರು, ಇದ್ರ ಕಳಿಸ್ರಿ ಅಂತಂದ್ರು. ಯಾರ್ಲಿ ಅದಾವ? ಯಾವ ಫೋನು ಇಲ್ಲ, ಏನಿಲ್ಲ ಹಚ್ಚಕ್ಕೆ ನಿಮಗೆ. ದವಾಖಾನೆ ಹೋಗ್ಯಾರ ಅವರು. 1 ತಾಸು ಆಗತ್ತಂತ ಅಂತ ಆಗಲ್ಲ ಹೇಳಿದ್ರು, 1 ತಾಸು ಆಗತ್ತಂತಂದು. ಹಾಂ ಹೋಗೋ ಮುಂದಾಗ ಅಂದ್ರೇನು, ನಾ ಇದು ಇವ್ರ ಮನ್ಯಾಗಿದ್ದೆ, ಯಾರ ಮನ್ಯಾಗದು ಕೀರ್ತನ ಮನ್ಯಾಗಿದ್ದೆ. ಅವಾಗ ಫೋನ್ ಹಚ್ಚಿದ್ರು, ಇವ್ರ ನಂಬರ್ ಕೇಳಕ್ಕೆ ಹಚ್ಚಿದ್ರು ಅವರು. ಇಲ್ರಿ ಮತ್ತು ಅವ್ರ ಫೋನ್ ಇದಾಗೈತಲ್ಲ, ಫೋನ್ ಇಲ್ರಿ ಅಂತ ಹೇಳಿದೆ. ನೋಡ್ರಿ ಇಲ್ಲಿ ಹೆಂಗೆ ಮಕ್ಕೊಂದಾರ ಇವ್ರು ಇಬ್ರು. ಇದು ಟಿ ವಿ ಅಂತ ನೋಡು, ಮೊಬೈಲ್ ನೋಡ್ಕೋತ ಸಾಕು ಮಕ್ಕೋರ ಏನು ಪುನೀತಾ? ಇಲ್ಲದಾವಲ್ಲ. ನಮ್ಮದು ಎಲ್ಲರದು ಊಟ ಆಗೈತೆ ರೀ, ನಿಮ್ಮದು ಊಟ ಆಗೈತೆ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಗುಡ್ ನೈಟ್.